Hi everyone, you are welcome to Success Track. ಒಂದನೇ ತರಗತಿಗೆ FA1 ಪರೀಕ್ಷೆಯನ್ನು ನಡೆಸುವುದರ ಸಲುವಾಗಿ ಕನ್ನಡ, ಇಂಗ್ಲೀಷ್, ಗಣಿತ ಮತ್ತು ಪರಿಸರ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿ ಇರಬೇಕು, ಉತ್ತರ ಯಾವ ರೀತಿಯಾಗಿ ಇರುತ್ತೆ ಅನ್ನೋದರ ಒಂದು ಮಾದರಿ ವೀಕ್ಷಣೆಯನ್ನು ನೀವೀಗ ನೋಡ್ಬೋದಾಗಿದೆ. ಹಾಗೆ ಮಧ್ಯೆ ಮಧ್ಯೆ ಕೆಲವು ಕಡೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ ಹಾಗೂ ರೀಡಿಂಗ್ ಮಾಡ್ತಾ ಇರ್ತೀನಿ. ಈಗ ಇಂಗ್ಲೀಷ್ ಕ್ವಶನ್ ಪೇಪರ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಮ್ಯಾಚ್ ದಿ ಫಾಲೋಯಿಂಗ್ ಕ್ಯಾಪಿಟಲ್ ಲೆಟರ್ಸ್ ಟು ದೇರ್ ಸ್ಮಾಲ್ ಲೆಟರ್ಸ್. ಇಲ್ಲಿ ಬಿಗ್ ಲೆಟರ್ಸ್ಗೆ ಅದೇ ಥರ ಇರೋ ಸ್ಮಾಲ್ ಲೆಟ್ರ್ ಏನು ಬರುತ್ತೆ ಅಂತ ಮಗು ಗುರುತಿಡಿತಾನೆ. ಈಗ ಎ ಅನ್ನೋ ಬಿಗ್ ಲೆಟ್ರ್ ಇದೆ, ಇಲ್ಲಿ ಸ್ಮಾಲ್ ಲೆಟ್ರು ಇದಿದೆ. ವೀಕ್ಷಕರು ಇಲ್ಲಿ ಗಮನಿಸಿ, ರೈಟ್ ಯಾರೋ ಈ ಒಂದು ಇದು ಇದೆ ನೋಡಿ, ಇದ್ರ ಬಗ್ಗೆ ಗಮನ ಕೊಡಬೇಡಿ. ಇದು ಮಿಸ್ ಆಗಿ ಎಂಟರ್ ಆಗಿದೆ, ಡಾಲರ್ ಥರ ಇರೋದು ಆ ಥರ ಇರುತ್ತೆ, ಕೆಲವು ಕಡೆ ಬರ್ತಾ ಇರುತ್ತೆ. ಅದ್ರ ಬಗ್ಗೆ ಏನು ತಿಳ್ಕೊಬೇಡಿ, ಅದು ಖಾಲಿ ಸ್ಪೇಸ್ ಅಂತ ತಿಳ್ಕೊಳ್ಳಿ. ಆಮೇಲೆ ಸಿ ಅನ್ನೋದು ಸಿ ಸ್ಮಾಲ್, ಇ ಅನ್ನೋದು ಸ್ಮಾಲ್ ಇ. ಆನಂತರ ಎರಡನೇ ಹಂತದಲ್ಲಿ ಲುಕ್ ಅಟ್ ದಿ ಪಿಕ್ಚರ್, ರೈಟ್ ದಿ ಲೆಟರ್, ಇಟ್ ಬಿಗಿನ್ಸ್ ವಿತ್. ಈಗ ಪಿಕ್ಚರ್ ಆಫ್ ಆಪಲ್ಲನ್ನು ಚಿತ್ರವನ್ನು ಇಲ್ಲಿ ತೋರಿಸ್ಬೋದು, ನೀವು ಬರೆದಿರ್ಬೋದು. ಅದು ಶುರುವಿನಲ್ಲಿ ಯಾವ ಲೆಟ್ರಿಂದ ಪ್ರಾರಂಭ ಆಗುತ್ತೆ, ಬಿಗಿನ್ಸ್ ಅಂದರೆ ಎ ಅನ್ನೋದು, ಎ ಫಾರ್ ಆಪಲ್. ಅದೇ ಥರ ಬಾಯ್, ಬಿ ಫಾರ್ ಬಾಯ್. ಅದೇ ಥರ ಕ್ಯಾಟ್, ಸಿ ಫಾರ್ ಕ್ಯಾಟ್. ಆಮೇಲೆ ಪಿಕ್ಚರ್, ಇದು ಡಾಗು, ಡಿ ಫಾರ್ ಡಾಗ್. ಇಲ್ಲಿ ಈ ಚಿತ್ರಗಳನ್ನು ಬೆಕ್ಕು ಚಿತ್ರ ಇವುಗಳು ಇದ್ದಾಗ ಅವರು ಗುರುತಿಡಿದು ಇದರಿಂದ ಆನ್ಸರನ್ನು ಸುಲಭವಾಗಿ ಬರೀತಾರೆ ಮಕ್ಕಳು. ಆನಂತರ ನೋಟಿಸ್ ದಿ ಇನಿಟಿಯಲ್ ಸೌಂಡ್ಸ್, ಅಂದರೆ ಪ್ರಾರಂಭಿಕವಾದ ಸೌಂಡ್ಸನ್ನ ನಾವು ಇಲ್ಲಿ ಗಮನ ಕೊಡಬೇಕು. ಇನ್ನು ಇಲ್ಲಿ ವರ್ಡ್ ಕೊಟ್ಟಿದ್ದಾರೆ ಕೆಳಗಡೆ ರೋನಲ್ಲಿ, ಕಾಲಮ್ಗಳಲ್ಲಿ. ಸರ್ಕಲ್ ದಿ ವರ್ಡ್ ಒನ್ ಔಟ್, ಅವನ್ನ ಒಂದನ್ನು ಗುರುತಿಡದೆ ಅವನ್ನ ಸರ್ಕಲ್ ಮಾಡಬೇಕು. ಅಥವಾ ಡಾರ್ಕ್ ಲೆಟ್ರಲ್ಲಿ ಇಲ್ಲಿ ತೋರಿಸಿದ್ದೀವಿ ನೋಡಿ, ಕ್ಯಾಪು, ಕ್ಲಾಕು, ಎಗ್ಗು ಇವೇ ಇದಾಗಿದೆ. ಈಗ ಬ್ಯಾಗ್, ಕ್ಯಾಪು, ಬಲೂನು ಅದರಲ್ಲಿ ಕ್ಯಾಪ್ ಅಂತಾಗಿದೆ. ಅದೇ ರೀತಿ ಇದು ಮೂರು ತೋರಿಸಿದ್ದೀವಿ. ಆನಂತರ ನಾಲ್ಕನೇದಾಗಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದಿ ವರ್ಡ್ಸ್ ಗಿವನ್ ಇನ್ ದಿ ಬ್ರ್ಯಾಕೆಟ್. ಬ್ರ್ಯಾಕೆಟಲ್ಲಿ ಕೊಟ್ಟಿರೋ ಅಂಥವನ್ನು ಪದಗಳನ್ನು ತಗೊಂಡು ಇಲ್ಲಿ ಭರ್ತಿ ಮಾಡಬೇಕಾಗಿದೆ. ಹಾಗಾಗಿ 14ನೇದು ಇಲ್ಲಿ ಪ್ರಶ್ನೆ, ಐ ಸಿ ವಿತ್ ಮೈ ಐಸ್. ಅಂದರೆ ಐ ಅಂದರೆ ನಾನು, ಸಿ ನೋಡುತ್ತೇನೆ, ವಿತ್ ಯಾವುದರೊಂದಿಗೆ ಅಂದರೆ ಮೈ ಅಂದರೆ ನನ್ನ, ಐಸ್ ಕಣ್ಣುಗಳೊಂದಿಗೆ ನೋಡ್ತೇನೆ. ನೋಡೋದು ಅಂದರೆ ಕಣ್ಣುಗಳು. ಅದೇ ಥರ ಐ ಹಿಯರ್ ಅಂದರೆ ನಾನು ಕೇಳ್ತೀನಿ, ವಿತ್ ಮೈ ಇಯರ್ಸ್ ಕಿವಿಗಳಿಂದ. ಕೇಳೋದು ಅಂದರೆ ಕಿವಿಗಳು ಅಂತ ಬಂದಿದೆ. ಅದೇ ಥರ ಸ್ಮೆಲ್, ವಾಸನೆ ನೋಡೋದು, ಐ ಸ್ಮೆಲ್ ವಿತ್ ಮೈ ನೋಸ್ ಅಂದರೆ ಮೂಗಿನ ಮುಖಾಂತರ ಹಾಗಾಗಿ ಸ್ಮೆಲ್ ನೋಡ್ತೀವಿ. ಇದು ಆಗಿದೆ ಆನ್ಸರ್. ಅದೇ ಥರ ಟ್ರೇಸ್ ಯುವರ್ ಹ್ಯಾಂಡ್ ಇನ್ ದಿ ಬಾಕ್ಸ್ ಬಿಲೋ ಅಂಡ್ ಕಲರ್ ಇಟ್. ಚಿತ್ರಕ್ಕೆ ಬಣ್ಣ ಹಚ್ಚೋದು. ಪ್ಲೇಸ್ ಯುವರ್ ಹ್ಯಾಂಡ್ ಆನ್ ದಿ ಪೇಪರ್, ಟ್ರೇಸ್ ಅರೌಂಡ್ ಯುವರ್ ಫಿಂಗರ್ಸ್ ವಿತ್ ಪೆನ್ಸಿಲ್. ಅಂದರೆ ಹಸ್ತವನ್ನು ಪೇಪರ್ ಮೇಲೆ ಇಟ್ಟು ಬೆರಳುಗಳ ಹಸ್ತದ ಸುತ್ತಲೂ ಅದನ್ನು ಗೆರೆ ಹಾಕಬೇಕು. ಹೇಗೆ ಹೋಗಿದೆ ಬೆರಳು ಅದೇ ರೀತಿ ಗೆರೆ ಎಳ್ಕೊಂಡು ಹೋಗಬೇಕು. ಆ್ಯಂಡ್ ಕಲರ್ ಇನ್ಸೈಡ್ ಆನ್ ದಿ ಹ್ಯಾಂಡ್ ಶೇಪು. ಆಮೇಲೆ ಬಣ್ಣವನ್ನು ಹಚ್ಚಿ ನೋಡಬೇಕು. ಇದು ಒಂದು ಆಕ್ಟಿವಿಟಿ ಆಗಿದೆ. ಅನಂತರ ಇಲ್ಲಿ EVS ಈಗ ಅದಾಯಿತು. ಪರಿಸರದ ಬಗ್ಗೆ ನೋಡೋಣ. ಈ ಕೆಳಗಳನ್ನು ಹೊಂದಿಸಿ ಅಂತ ಇದೆ. ಇಲ್ಲಿ ಫಾದರ್ ಅಂದರೆ ತಂದೆ, ಇಲ್ಲಿ ತಂದೆಯ ಚಿತ್ರ. ಈಗಾಗಲೇ ಹೇಳಿದ್ದೀನಿ, ಇಲ್ಲಿ ಒಂದು ಡಾಲರ್ ಅನ್ನೋದ್ರ ಅಂತ ರೈಟ್ ಯಾರೋ ಇದ್ರ ಬಗ್ಗೆ ಗಮನ ಕೊಡಬೇಡಿ, ಇದು ಖಾಲಿ ಜಾಗ ಅಂತ ತಿಳ್ಕೊಳ್ಳಿ. ಆ ರೀತಿ ಕೆಲವು ಕಡೆ ಮಿಸ್ ಆಗಿ ಬಂದಿದೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ. ಈಗ ಫಾದರ್ ಅಂದರೆ ತಂದೆ, ಇಲ್ಲಿ ತಂದೆ ಚಿತ್ರ ತೋರಿಸಿ. ಮದರ್ ತಾಯಿ ಚಿತ್ರ. ಗ್ರ್ಯಾಂಡ್ ಫಾದರ್ ಅಂದರೆ ಅಜ್ಜನ ಚಿತ್ರ ಹಾಕಿ ಅಂಟಿಸಿ ಅಥವಾ ಬರೀರಿ. ಗ್ರ್ಯಾಂಡ್ ಮದರ್ ಅಂದರೆ ಅಜ್ಜಿ ಚಿತ್ರವನ್ನು ಬರೀರಿ ಅಥವಾ ಹಚ್ಚಿ. ಸರ್ಕಲ್ ದಿ ವರ್ಡ್ ಒನ್ ಔಟ್, ಗುಂಪಿಗೆ ಸೇರಿದ ಪದವನ್ನು ವೃತ್ತ ಹಾಕಬೇಕು, ರೌಂಡ್ ಹಾಕಬೇಕು. ಇಲ್ಲಿ ನೋಡಿ, ಇಲ್ಲಿ ಫಾದರು, ಸನ್ನು, ಬ್ರದರು, ಟೀಚರು. ಇಲ್ಲಿ ಒಂದು ಕುಟುಂಬದವ್ರು ಎಲ್ಲರೂ ಇದ್ದಾರೆ, ಆದರೆ ಟೀಚರ್ ಅನ್ನೋದಕ್ಕೆ ವೃತ್ತ ಹಾಕಬೇಕು ನಾವಿಲ್ಲಿ, ಅಷ್ಟೇ. ಆ ರೀತಿಯಾಗಿ ಮಾಡ್ಕೊಂಡು ಹೋಗಬೇಕು. ಅದೇ ರೀತಿ ಈಗ ಇನ್ನು ಮುಂದೆ ಇಲ್ಲಿ ಇದ್ದಾವೆ ನೋಡಿ. ಇಲ್ಲಿ 6ನೇದು ನೋಡಿ, ಗ್ರ್ಯಾಂಡ್ ಮದರು, ಸ್ಕೂಲು, ಡಾಟರು. ಇಲ್ಲಿ ಯಾವುದು ಅನ್ನೋದು ನಿಮಗೆ ಗೊತ್ತಾಗಿದೆ. ಅದಕ್ಕೆ ರೌಂಡ್ ಮಾರ್ಕ್ ಹಾಕಿ, ಅಂದರೆ ಸ್ಕೂಲ್ಗೆ ಹಾಕಿದ್ದಾರೆ, ಮಾರ್ಕ್ ಆಗಿದೆ. ಫಿಲ್ ಇನ್ ದಿ ಬ್ಲ್ಯಾಂಕ್ಸ್, ಇಲ್ಲಿ ಭರ್ತಿ ಮಾಡಬೇಕು ಖಾಲಿ ಜಾಗ. ಇಲ್ಲಿ ಖಾಲಿ ಜಾಗನ ಡಾರ್ಕ್ ಲೆಟ್ರಲ್ಲಿ ಕೊಟ್ಬಿಟ್ಟಿದ್ದೀವಿ ಈಗಾಗಲೇ. ಇದೇ ಖಾಲಿ ಜಾಗ. ಅಂದರೆ ಫಾದರ್ಸ್ ಈಸ್ ಕಾಲ್ಡ್ ಗ್ರ್ಯಾಂಡ್ ಫಾದರ್. ಅದು ಮದರ್, ಅಮ್ಮನ ಅಮ್ಮ.
ಗ್ರ್ಯಾಂಡ್ ಮದರ್. ಅದೇ ರೀತಿ ಫಾದರ್ಸ್ ಬ್ರದರ್, ತಂದೆಯ ಅಣ್ಣ. ಅವರು ಕಾಲ್ಡ್ ಏನಂತ ಕರೀತಾರೆ, ಅಂಕಲ್ ಅಂದರೆ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಅನ್ನೋದ್ರದ್ದು ಅರ್ಥ ಬರುತ್ತೆ. ಆನಂತರ ಲುಕ್ ಅಟ್ ದಿ ಪಿಕ್ಚರ್ ಆ್ಯಂಡ್ ಆನ್ಸರ್, ಚಿತ್ರವನ್ನು ನೋಡಿ ಉತ್ತರ ಬರೀಬೇಕಾಗಿದೆ. ಈಗ ಇಲ್ಲಿ ಚಿತ್ರವನ್ನು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ, ಚಿತ್ರ ಇದೆ ಅನ್ನೋ ಒಂದು ಕಲ್ಪನೆಯನ್ನು ತಗೊಂಡು ಇಲ್ಲಿ ಪ್ರಶ್ನೆ ಮತ್ತು ಉತ್ತರವನ್ನು ವೀಕ್ಷಣೆ ಮಾಡಬಹುದಾಗಿದೆ. ಹೌ ಮೆನಿ ಮೆಂಬರ್ಸ್ ಆರ್ ದೇರ್ ಇನ್ ರಾಧಾಸ್ ಫ್ಯಾಮಿಲಿ, ರಾಧಾಳ ಕುಟುಂಬದಲ್ಲಿ ಎಷ್ಟು ಸದಸ್ಯರಿದ್ದಾರೆ ಅಂತಾಯಿತು. ಇಲ್ಲಿ ಆನ್ಸರು ದೇರ್ ಆರ್ 6 ಮೆಂಬರ್ಸ್ ಇನ್ ರಾಧಾಸ್ ಫ್ಯಾಮಿಲಿ. ರಾಧಾರ ಕುಟುಂಬದಲ್ಲಿ ಒಟ್ಟು 6 ಜನರು ಇದ್ದಾರೆ ಅಂತಾಯಿತು. ಆನಂತರ 11ನೇದಾಗಿ ಹೂ ಈಸ್ ವರ್ಕಿಂಗ್ ಇನ್ ದ ಫೀಲ್ಡ್. ಹೂ ಅಂದರೆ ಯಾರು, ವರ್ಕಿಂಗ್ ಅಂದರೆ ಕೆಲಸ ನಡೀತಾ ಇರೋದು, ಇನ್ ದ ಫೀಲ್ಡ್ ಯಾರು ಕೆಲಸನ ಮಾಡ್ತಿದ್ದಾರೆ. ಫೀಲ್ಡ್ ಅಂದರೆ ಇಲ್ಲಿ ಮೈದಾನ ಅಂತ ಅರ್ಥ, ಆದರೆ ಇಲ್ಲಿ ಹೊಲ ಅನ್ನೋದು ಅರ್ಥನೂ ಬರುತ್ತೆ. ಹಾಗಾಗಿ ಹೊಲದಲ್ಲಿ ಕೆಲಸನ ಯಾರು ಮಾಡ್ತಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಆಗಿದೆ. ಇದು ಆನ್ಸರ್ ಇಂಗ್ಲೀಷ್ನಲ್ಲಿ ಉತ್ತರ ಹೇಗಿದೆ ಅಂತ ಅಂದರೆ ನೋಡಿ, ಫಾರ್ಮರ್ಸ್ ಅಂದರೆ ರೈತರು, ಫಾದರ್ ಆ್ಯಂಡ್ ಮದರ್ ಆರ್ ವರ್ಕಿಂಗ್ ಇನ್ ದ ಫೀಲ್ಡ್. ಇವರು ಅಪ್ಪ ಅಮ್ಮ ಇವರು ರೈತರಾಗಿದ್ದಾರೆ, ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಹೊಲದಲ್ಲಿ. ಅದೇ ಕನ್ನಡದಲ್ಲಿ ನೀವೇ ಓದ್ಕೊಳ್ಳಿ. ಆಮೇಲೆ ನೇಮ್ ಎನಿ 2 ಅನಿಮಲ್ಸ್ ಇನ್ ದ ಪಿಕ್ಚರ್. ಈ ಒಂದು ಪಿಕ್ಚರ್ನಲ್ಲಿ ಒಂದು ಚಿತ್ರ ತೋರಿಸಿ ಪ್ರಾಣಿಗಳಿರೋದನ್ನು, ಅದರಲ್ಲಿರೋ ಯಾವುದಾದ್ರೂ 2 ಪ್ರಾಣಿಗಳನ್ನು ಗುರುತಿಡಿ, ಅದರ ಹೆಸರು ಹೇಳು ಬರೀ ಅಂತ ನಾವು ಪ್ರಶ್ನೆಯನ್ನು ಕೇಳ್ಬೋದಾಗಿದೆ 1ನೇ ತರಗತಿ ಮಗುವಿಗೆ. ಹಾಗಾಗಿ ಇಂಗ್ಲೀಷ್ನಲ್ಲಿ ಆನ್ಸರು ಕೌ. ಅಂದರೆ ಹಸು ನೋಡಿದ್ರೆ ಕೌ ಅನ್ನುತ್ತೆ ಮಗು. ನಂತರ ಡಾಗು, ನಾಯಿಯನ್ನು ನೋಡಿದ್ರೆ ಡಾಗ್ ಅಂತ ಹೇಳುತ್ತೆ. ಹೆನ್ ಅಂದರೆ ಕೋಳಿ, ಆ ರೀತಿಯಾಗಿದೆ. ಈಗ ಕನ್ನಡ ವಿಷಯವಾಗಿ ತಿಳ್ಕೊಳ್ಳೋಣ. ಕನ್ನಡ ವಿಷಯವಾಗಿ FA1 ಪರೀಕ್ಷೆ ಸಿಂಪಲ್ಲಾಗಿ ಚಿಕ್ಕ ಮಕ್ಕಳಿಗೆ ಹೇಗೆ ಮಾಡ್ಬೋದು, ಲಿಖಿತ ಮೌಖಿಕ ಎಲ್ಲ ರೀತಿಯಲ್ಲೆಲ್ಲ ಮಾಡ್ಬೋದಾಗಿದೆ. ಯಾವುದು ನಿಮಗೆ ತರಗತಿಗೆ ತಕ್ಕಂತೆ ವಿದ್ಯಾರ್ಥಿಗಳಿಗೆ ತಕ್ಕಂತೆ ಹೊಂದಾಣಿಕೆ ಆಗುತ್ತೆ ಹಾಗೆ ಸಾಂಪ್ರದಾಯಿಕವಾಗಿ ಪರೀಕ್ಷೆಯನ್ನು ಮಾಡಿ ಲಿಖಿತವಾಗಿ ಬರೆಸೋದಕ್ಕೂ ಟ್ರೈ ಮಾಡಿ, ಆನಂತರ ಮೌಖಿಕ ಮಾಡಿ. ಈಗ ರೈತ ಈ ಮಧ್ಯದಲ್ಲಿರೋದು ಬಿಟ್ಬಿಡಿ, ಇದು ಮಿಸ್ ಆಗಿ ಬಂದಿದ್ದು, ಖಾಲಿ ಜಾಗ ಅಂತ ತಿಳ್ಕೊಳ್ಳಿ, ರೈಟ್ ಯಾರು ಅಂತ. ಈಗ ರೈತ ಅಂದರೆ ಅನ್ನದಾನ ಅನ್ನೋಂಥ ಹೊಂದಿಸಿ ಬರೀಬೇಕು. ವೈದ್ಯ ಅಂತ ಅಂದರೆ ರೋಗಿ ವಾಸಿ ಮಾಡೋರು ಅಂತ ಹೊಂದಿಸಿ, ಇಲ್ಲೂ ಆಗಲೇ ಹೊಂದಿಸಿ ಬರೆದಾಗಿದೆ. ಹಾಗಾಗಿ ಇದನ್ನು ಕ್ವಶನ್ ಪೇಪರ್ನಲ್ಲಿ ಈ ರೀತಿಯ ಪ್ರಶ್ನೆಗಳನ್ನು ಬೇರೆ ಬೇರೆ ಮಿಕ್ಸ್ ಮಾಡಿ ಕೊಟ್ಟಾಗ ಮಗು ಅದನ್ನು ಗುರ್ತು ಹಿಡ್ದು ಬರೀಬೇಕಾಗುತ್ತೆ. ಆನಂತರ ಯೋಧ, ನಾಡನ್ನು ರಕ್ಷಣೆ ಮಾಡುವವನು, ದೇಶವನ್ನು ರಕ್ಷಣೆ ಮಾಡುವವರು. ಶಿಕ್ಷಕ ಅಂದರೆ ವಿದ್ಯೆ ಬುದ್ಧಿಯನ್ನು ಕಲಿಸುವವರು. ಈ ರೀತಿ ಸರಿಯಾಗಿದೆ. ಈಗ ಮಾದರಿಯಂತೆ ಸಂಬಂಧಿಸಿದ ಪದನ ಬರೀಬೇಕು. ರೈಟ್ ರಿಲೇಟೆಡ್ ವರ್ಡ್ಸ್. ರಿಲೇಟೆಡ್ ಅಂದರೆ ಸಂಬಂಧಪಟ್ಟಿದ್ದು ಅಂತಾಗುತ್ತೆ. ಆಗ ತಾವರೆ ಮತ್ತು ಹೂವು, ಇವು ಹೂವುಗಳು ಸಂಬಂಧ 2 ಆಯಿತು. ಅದೇ ರೀತಿ ಸೇಬು ಹಣ್ಣು, ತಾವರೆ ಅನ್ನೋದು ಹೂವು ಆದರೆ ಸೇಬು ಅನ್ನೋದು ಹಣ್ಣು ಆಗುತ್ತೆ. ಕ್ಯಾರೆಟ್ ಅನ್ನೋದು ತರಕಾರಿ ಆದರೆ ಪಾರಿವಾಳ ಅನ್ನೋದು ಪಕ್ಷಿ ಆಗುತ್ತೆ. ಹೀಗೆ ಸಂಬಂಧಪಟ್ಟಂತೆ ಬರೆಯೋದು. ನಂತರ ಹಳ್ಳಿ ಕಡಿಮೆ ಮನೆ ಇರುತ್ತೆ, ಪಟ್ಟಣದಲ್ಲಿ ಹೆಚ್ಚು ಮನೆ ಇರುತ್ತೆ. ಆನಂತರ ಬೆಕ್ಕು ಹೇಗೆ ಶಬ್ದ ಮಾಡುತ್ತೆ ಅಂದರೆ ಮೇಯಾವ್ ಮೇಯಾವ್ ಅಂತ ಶಬ್ದ ಮಾಡಿದ್ರೆ, ನಾಯಿ ಲೊಳ್ ಲೊಳ್ ಭೌ ಎಂದು ಬೊಗಳುತ್ತೆ. ಆನಂತರ ಒಂದು ವಾಕ್ಯದಲ್ಲಿ ಉತ್ತರ ಬರೀಬೇಕಾಗುತ್ತೆ. ನಮ್ಮ ದೇಶವನ್ನು ಕಾಯೋರು ಯಾರು ಅಂತ. ಇಂಗ್ಲೀಷ್ ಟ್ರಾನ್ಸ್ಲೇಷನ್, ಹೂ ಪ್ರೊಟೆಕ್ಟ್ಸ್ ಅವರ್ ಕಂಟ್ರಿ. ಹೂ ಅಂದರೆ ಯಾರೋ ಪ್ರೊಟೆಕ್ಟ್ಸ್ ಅಂದರೆ ರಕ್ಷಣೆ ಮಾಡುವವರು, ಅವ್ರು ನಮ್ಮ, ಕಂಟ್ರಿ ಅಂದರೆ ದೇಶ ಅಥವಾ ರಾಷ್ಟ್ರ ಅಂತ ಆಗುತ್ತೆ. ಈಗ ಉತ್ತರ ಅದಕ್ಕೆ ಏನಂತ ಅಂದರೆ ನಮ್ಮ ದೇಶವನ್ನು ಕಾಯುವವರು ಯೋಧರು, ಸೈನಿಕರು. ಇದಾಗಿದೆ. ಈಗ ನಮಗೆ ಇಂಗ್ಲೀಷ್ ಟ್ರಾನ್ಸ್ಲೇಷನ್, ಹೂ ಟೀಚಸ್ ಅಸ್ ನಾಲೆಡ್ಜ್ ಆ್ಯಂಡ್ ವಿಸ್ಡಮ್. ಅದಕ್ಕೆ ಉತ್ತರ ಏನಿದೆ ಅಂತ ಅಂದರೆ ಯಾರು ಅಂದರೆ ಟೀಚರ್ಸು. ಆಮೇಲೆ ಹೋಮ್ ಡು ಯು ವಿಸಿಟ್ ವೆನ್ ಯು ಫಾಲ್ ಸಿಕ್. ಕಾಯಿಲೆ ಬಂದಾಗ ಎಲ್ಲಿಗೆ ಹೋಗ್ತೀರಿ ಯಾರ ಹತ್ರ ಅಂದಾಗ ಡಾಕ್ಟರ್ ಹತ್ರಗೆ ಹೋಗ್ತೀವಿ ಅಂತ. ನೀನು ಅಮ್ಮ ಹೇಳಿದ ಹಾಗೆ ಸಹಾಯ ಮಾಡಿವ್ರಿ. ಈಗ ಇಂಗ್ಲೀಷ್ನಲ್ಲಿ ಹೌ ಡು ಯು ಹೆಲ್ಪ್ ಯುವರ್ ಮದರ್ ಅಂತ ಇದ್ದಾಗ ಇಲ್ಲಿ ಈ ರೀತಿಯಾಗಿದೆ, ಐ ಹೆಲ್ಪ್ ಇನ್ ಹರ್ ಹೋಮ್ ವರ್ಕ್ಸ್. ಈ ರೀತಿಯಾಗಿ ಹೇಳ್ಬೋದಾಗಿದೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಮಲ್ಟಿಪಲ್ ಚಾಯ್ಸಸ್ ಕ್ವಶನ್ಸು. ಈಗ ವಂದನೆ ಅಂದರೆ ನಮಸ್ಕಾರ ಅಂತ ಸರಿ. ಮಾಸ ಅಂದರೆ ತಿಂಗಳು, ನಿತ್ಯ ಅಂದರೆ ಪ್ರತಿದಿನ. ಓಕೆ, ಈಗ ಗಣಿತದ ಬಗ್ಗೆ ಮಾಹಿತಿ, ಇದೊಂದು FA ಪರೀಕ್ಷೆಯಲ್ಲಿ ಹೇಗೆ ಪ್ರಶ್ನೆ ಪತ್ರಿಕೆ ತೆಗಿಬೋದು ಅನ್ನೋದನ್ನು ನೋಡೋಣ. ಯಾಕಂದರೆ ಮಗುವಿನ ಸಮಗ್ರ ಸರ್ವಾಂಗೀಣ ಒಂದು ಜ್ಞಾನದ ಬೆಳವಣಿಗೆಗಾಗಿ
ನಾವು ಕೆಲವೆಲ್ಲ ಅಂಶಗಳಿಗೆ ಒತ್ತು ಕೊಟ್ಟು ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲ ಗಣಿತದಲ್ಲಿ ಲುಕ್ ಅಟ್ ದಿ ಈಚ್ ಪೇರ್ ಆ್ಯಂಡ್ ಟಿಕ್ ದಿ ಕರೆಕ್ಟ್ ಪಿಕ್ಚರ್. ಪ್ರತಿ ಜೋಡಿಯನ್ನು ನೋಡಿ ಸರಿಯಾದ ಚಿತ್ರಕ್ಕೆ ಗುರ್ತಾಕಬೇಕು. ಟಿಕ್ ದಿ ಪಿಕ್ಚರ್ ಇನ್ ವಿಚ್ ದಿ ಥಿಂಗ್ಸ್ ಆರ್ ಇನ್ ಸೈಡ್. ಒಳಗಿರೋ ಚಿತ್ರ ಗುರ್ತಾಕಬೇಕು. ಆನ್ಸರ್ ಪಿಕ್ಚರ್ ಎ ಬಕೆಟ್ ವಿತ್ ಆಬ್ಜೆಕ್ಟ್ ಇನ್ಸೈಡ್. ಆನಂತರ ಎರಡನೇದು ಟಿಕ್ ದಿ ಪಿಕ್ಚರ್ ಇನ್ ವಿಚ್ ದಿ ಚೈಲ್ಡ್ ಈಸ್ ಇನ್ಸೈಡ್ ದಿ ಕಾರ್. ಅಲ್ಲಿ ಆಗ ಆನ್ಸರ್ ಪಿಕ್ಚರ್ ಎ. ಇಲ್ಲಿ ಚಿತ್ರಗಳು ಸಂಬಂಧಪಟ್ಟಂತೆ ಬಳಸಬೇಕಾಗುತ್ತೆ, ಇಲ್ಲಾಂದರೆ ಇದು ಗೊಂದಲವಾಗಿ ಕಾಣಿಸುತ್ತೆ ನೋಡಿ. ಹಾಗಾಗಿ ಇಲ್ಲಿ ಏನು ವಿಷಯ ಇದೆ ಅದ್ರ ಬಗ್ಗೆ ಚಿತ್ರಗಳನ್ನು ನೋಡ್ಕೋಬೇಕು. ಟಿಕ್ ದಿ ಪಿಕ್ಚರ್ ಇನ್ ವಿಚ್ ದಿ ಬರ್ಡ್ ಈಸ್ ಔಟ್ಸೈಡ್ ದಿ ಕೇಜ್. ಬಿ ಅದು ಆನ್ಸರ್. ಟಿಕ್ ದಿ ಬಿಗೆ ಬರೋಗೆ ಮಾಡಬೇಕು ಅದಕ್ಕೆ ಆನ್ಸರ್ ಚಿತ್ರನ. ಟಿಕ್ ದಿ ಪಿಕ್ಚರ್ ಇನ್ ವಿಚ್ ದಿ ಅನಿಮಲ್ಸ್ ಆರ್ ಔಟ್ಸೈಡ್. ಅಂದರೆ ಪಿಕ್ಚರ್ ಬಿ, ಪ್ರಾಣಿಗಳು ಹೊರಗಿರೋ ಚಿತ್ರಕ್ಕೆ ಆಯಿತು. ಆಮೇಲೆ ಸರಿಯಾದ ಪದವನ್ನು ಆಯ್ಕೆ ಮಾಡಿ ಖಾಲಿ ಜಾಗವನ್ನು ಭರ್ತಿ ಮಾಡಬೇಕು. ದಿ ಫ್ಲವರ್ ಪಾಟ್ ಈಸ್ ಡ್ಯಾಶ್ ದಿ ಸ್ಟೂಲ್. ಫ್ಲವರ್ ಪಾಟ್ ಈಸ್ ಆನ್ ದ ಸ್ಟೂಲ್ ಆಗ್ಬೋದು. ಹೌದು, ಆನ್ ದ ಸ್ಟೂಲ್ ಆಗುತ್ತೆ. ದಿ ಕ್ಯಾಟ್ ಈಸ್ ದ ಟೇಬಲ್, ಅಂಡರ್ ದ ಟೇಬಲ್ ಅಂದರೆ ಮೇಜನ್ನು ಕೆಳಗಿದೆ ಅಂತ. ಆಮೇಲೆ ಅಬ್ಸರ್ವ್ ಆ್ಯಂಡ್ ಡೂ ಆ್ಯಸ್ ಡೈರೆಕ್ಟೆಡ್, ಗಮನಿಸಿ ಸೂಚನೆಯಂತೆ ಮಾಡಬೇಕಂತ ಇದೆ. ಟಿಕ್ ದಿ ಟೂ ಸರ್ಕಲ್ ಶೇಪ್ಡ್ ಆಬ್ಜೆಕ್ಟ್ಸ್. ಆನ್ಸರ್ ಟಿಕ್ ದಿ ಕ್ಲಾಕ್, ವೀಲ್, ಕಾಯಿನು. ನೆಕ್ಸ್ಟ್ ಟಿಕ್ ದಿ ಟ್ರಯಾಂಗಲ್ ಆ್ಯಂಡ್ ಕ್ರಾಸ್ ದಿ ಸ್ಕ್ವೈರ್ಸ್. ಆನ್ಸರ್ ಪುಟ್ ಎ ಮಾರ್ಕ್, ಈ ಥರ ಟಿಕ್ ಮಾರ್ಕ್ ಆನ್ ಟ್ರಯಾಂಗುಲರ್ ಶೇಪ್ಸ್ ಆ್ಯಂಡ್ ಪುಟ್ ಆ್ಯನ್ ಇಂಟು ಮಾರ್ಕ್ಸ್ ಆನ್ ಸ್ಕ್ವೈರ್ ಶೇಪ್ಸ್ಗೆ ಹಾಕ್ತಾರೆ. ಟಿಕ್ ದಿ ಆಬ್ಜೆಕ್ಟ್ ವಿಚ್ ಕ್ಯಾನ್ ಸೈಡ್. ಟಿಕ್ ದಿ ಬಾಕ್ಸ್, ಮ್ಯಾಚ್ ಬಾಕ್ಸ್. ಟಿಕ್ ದಿ ಆಬ್ಜೆಕ್ಟ್ ವಿಚ್ ಕ್ಯಾನ್ ರೋಲ್. ಟಿಕ್ ದಿ ಬಾಲ್ ಅಂದರೆ ಉರುಳೋ ವಸ್ತುಗೆ ಟಿಕ್ ಮಾಡೋದು ಅಂತ, ಅಂದರೆ ಬಾಲ್ ಅನ್ನೋದಕ್ಕೆ ಹಾಕ್ಬೋದು. ಡ್ರಾ ದಿ ಶೇಪ್ಸ್, ಆಕಾರಗಳನ್ನು ಬಿಡಿಸಬೇಕಾಗಿದೆ. ಡ್ರಾ ದಿ ಒನ್ ಸರ್ಕಲ್, ಒನ್ ಟ್ರಯಾಂಗಲ್ ಆ್ಯಂಡ್ ಒನ್ ಸ್ಕ್ವೇರ್. ಒಂದು ವೃತ್ತ, ಒಂದು ತ್ರಿಕೋನ ಮತ್ತು ಒಂದು ಚೌಕವನ್ನು ಬಿಡಿಸಿ. ಸರ್ಕಲ್ಲು ವೃತ್ತ, ಟ್ರಯಾಂಗಲ್ಲು ತ್ರಿಕೋನ, ಸ್ಕ್ವೈರು ಚೌಕ. ಆತ್ಮೀಯರೇ, ಇದಾಗಿತ್ತು ಈ ಒಂದು 1ನೇ ತರಗತಿ ಮಕ್ಕಳಿಗಾಗಿ ನಾವು ಯಾವ ರೀತಿ FA1 ಪರೀಕ್ಷೆ ಟೆಸ್ಟನ್ನು ಮಾಡಿ ಮೌಲ್ಯಮಾಪನವನ್ನು ಮಾಡಿ ದಾಖಲಿಸಬಹುದಾಗಿದೆ ಶಾರ್ಟ್ಸ್ನಲ್ಲಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ. ತಾವಿನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ನಮ್ಮ ವಿಡಿಯೋಗಳು ನಿಮಗೆ ಕಾಣಿಸ್ಕೊಳ್ಳುತ್ತೆ. ಮತ್ತು ಈ ಮಾಹಿತಿಯನ್ನು ಮರೆಯದೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೂ ಇವಾಗಲೇ ಒಂದು ಲೈಕನ್ನು ಮಾಡಿ ಮರಿಬೇಡಿ. ಲೈಕ್ ಮಾಡಿ. ಮತ್ತೆ ಸಿಗೋಣ. ಇಂತಹ ವಿಡಿಯೋಗಳನ್ನು ತರ್ತಾ ಇರ್ತೀವಿ ಪರೀಕ್ಷೆಗಳ ಬಗ್ಗೆ. ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಎಲ್ಲ ಡೀಟೇಲ್ಸಾಗಿ ತಿಳಿಸೋವಂಥ ಕೆಲಸ ಮಾಡ್ತಾಯಿದ್ದೀವಿ. ಓಕೆ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.